ಹಾಯ್. ನಿನ್ನೆ ಬುದ್ಧನ ಬಗ್ಗೆ ತಿಳ್ಕೊಂಡಿವಿ. ಇವತ್ತು ಬುದ್ಧನ ಬೋಧನೆಗಳು. ಬುದ್ಧ ಏನೇನ ಬೋಧನೆಗಳನ್ನು ಮಾಡಿದ ಅಂತ ತಿಳ್ಕೊಳ್ಳೋಣ. ಮತ್ತು ಬೌದ್ಧ ಧರ್ಮದ ಪ್ರಚಾರ ಯಾವ ಥರ ಆಯಿತು, ಪ್ರಸಾರಕ್ಕೆ ಕಾರಣಗಳೇನೇನು, ಬೌದ್ಧ ಸಮ್ಮೇಳನಗಳು, ಏಳಿಗೆಗೆ ಕಾರಣಗಳು, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತು ನೋಡೋಣ. ಇವತ್ತು ಸ್ವಲ್ಪ ಶಾರ್ಟಲ್ಲಿ ನೋಡೋಣ. ಸ್ವಲ್ಪ ಭಾಳ ಜಾಸ್ತಿ ವಿಷಯ ಇದೆ, ಬಟ್ ಅದೆಲ್ಲ ಸದ್ಯಕ್ಕೆ ಯೂಸ್ ಆಗೋದಿಲ್ಲ. ಬೇಕಿದ್ರೆ ವಿಷಯಗಳನ್ನು ಓದಿ ಕಲಿಬಹುದು. ಅದಕ್ಕೋಸ್ಕರ ಬುದ್ಧನ ಬೋಧನೆಗಳು. ಬುದ್ಧನು ತನ್ನ ಅನುಯಾಯಿಗಳಿಗೆ 4 ಮೂಲ ತತ್ವಗಳಾದ ಸತ್ಯ, ಅಹಿಂಸೆ, ಆಸ್ಥೇಯ ಮತ್ತು ಬ್ರಹ್ಮಚರ್ಯ ಇವುಗಳನ್ನು ಬೋಧಿಸಿದಲ್ಲದೆ ಆರ್ಯ ಸತ್ಯಗಳನ್ನು ಕೂಡ ಬೋಧನೆಯನ್ನು ಮಾಡ್ತಾನೆ. ಈ 4 ಮೂಲ ತತ್ವಗಳು ಯಾವಪ್ಪ ಅಂತಂದ್ರೆ ಸತ್ಯವನ್ನೇ ಮಾತಾಡಬೇಕು. ಅಹಿಂಸೆ, ಯಾರಿಗೂ ಹಿಂಸೆ ಮಾಡಬಾರ್ದು, ನೋವು ಕೂಡ ಕೊಡಬಾರ್ದು. ಆಸ್ಥೇಯ ಅಂದ್ರೆ ಕಳ್ಳತನ ಮಾಡಬಾರ್ದು. ತುಂಬ ಜನ ಕಳ್ಳರಿದ್ದೀರಿ, ಹಾಗೆ ಕಳ್ಳತನ ಮಾಡಬಾರ್ದು. ಇದರ ಜೊತೆಗೆ ಬ್ರಹ್ಮಚರ್ಯ, ಪವಿತ್ರತೆ. ಈ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ವಿಚಾರ ಇದೆ. ಈ ಸತ್ಯದ ಬಗ್ಗೆ ಮಾತಾಡಬೇಕಾದ್ರೆ ಸಾಕಷ್ಟು ವಿಷಯ ಇದೆ. ಅಹಿಂಸೆ, ಆಸ್ಥೇಯ ಮತ್ತು ಬ್ರಹ್ಮಚರ್ಯ ಇವುಗಳ ಬಗ್ಗೆ ಮಾತಾಡಲಿಕ್ಕೆ ಬಹುತೇಕ ಒಂದೊಂದು ಸೆಕ್ಷನ್ ಬೇಕು. ಹಾಗೆ ಇಲ್ಲಿ ಬ್ರಹ್ಮಚರ್ಯ ಕೂಡ, ಪವಿತ್ರತೆ ಅಂದರೆ ಬ್ರಹ್ಮಚರ್ಯಾಗಿ ಉಳಿಯೋದಲ್ಲ, ಪವಿತ್ರವಾಗಿ ಉಳಿಯೋದಂತ. ಮನಸ್ಸಿನಿಂದ, ಗುಣಗಳಿಂದ, ಇವುಗಳಿಂದ ಚೆನ್ನಾಗಿರಲಿ ಅಂತ. ಇದರ ಜೊತೆಗೆ ಆತ ಆರ್ಯ ಸತ್ಯಗಳನ್ನು ಕೂಡ ಬೋಧನೆಯನ್ನು ಮಾಡ್ತಾನಂತ. ಆರ್ಯ ಸತ್ಯಗಳಂದರೆ ಯಾವ್ಯಾವು? ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಪ್ರಪಂಚದ ಜೀವನ ಏನೈತಿ ತುಂಬ ದುಃಖದಿಂದ ಕೂಡಿದೆ. ಪ್ರಪಂಚದ ದುಃಖದಿಂದ ಕೂಡಿದ, ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾನಲ್ಲ ಆ ಥರ. ಸೆಕೆಂಡ್ ಅದೇ ನೋಡಿ, ಆಸೆಯೇ ದುಃಖಕ್ಕೆ ಮೂಲ. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಆಸೆಯನ್ನು ಬಿಟ್ಟರೆ ನಾವು ಪುನರ್ಜನ್ಮವನ್ನು ಕೂಡ ಕೊನೆಗಾಣಿಸಬಹುದು ಅಂತೆ. ಪುನರ್ಜನ್ಮ ಕೂಡ ಆಗೋದಿಲ್ಲ, ಅದು ಕೂಡ ಆಸೆ. ಈ ಜನ್ಮದಲ್ಲಿ ಈ ಥರ ಮಾಡಿದ್ದೀನಿ, ಮುಂದಿನ ಜನ್ಮ ಅಂತಿದ್ದರೆ ಹೀಗೆ ಅಂತ ಅನ್ಕೋತೀವಲ್ಲ, ಅದು ಕೂಡ ಆಸೆನ ಅಂತ ಹೇಳ್ತಾನೆ ಬುದ್ಧ. ಅದು ಕೂಡ ಆಗಬಾರ್ದು. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಕೂಡ ಅನುಸರಿಸಬೇಕು. ಅಂದರೆ ಆಸೆಯನ್ನು ಬಿಡಲಿಕ್ಕೆ ಏನು ಮಾಡಬೇಕು ಅಂದರೆ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಅಂದರೆ ಆಸೆಯನ್ನು ಬಿಡಲಿಕ್ಕೆ ಸಾಧ್ಯ. ಈ ಅಷ್ಟಾಂಗ ಮಾರ್ಗಗಳು ಯಾವಪ್ಪ ಅಂತಂದರೆ ಒಳ್ಳೆಯ ನಂಬಿಕೆ. ಪರಸ್ಪರ ವ್ಯಕ್ತಿಗಳಲ್ಲಿ ಒಳ್ಳೆಯ ನಂಬಿಕೆ ಇರಬೇಕು ಫಸ್ಟ್. ಇಬ್ಬರು ಸ್ನೇಹಿತರಿರಲಿ ಅಥವಾ 2 ಸಂಬಂಧಗಳಿರಲಿ, ನಂಬಿಕೆ ಇದ್ರೇ ಚೆನ್ನಾಗಿರುತ್ತೆ ಜೀವನ. ಸ್ನೇಹದಲ್ಲಿಯೂ ನಂಬಿಕೆ ಇರಬೇಕು, ಪ್ರೀತಿಯಲ್ಲಿಯೂ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅಪ್ಪ ಅಮ್ಮ, ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಯಾರೇ ಆಗಿರಲಿ ನಂಬಿಕೆ ಇಂಪಾರ್ಟೆಂಟ್. ನಂಬಿಕೆ ಅದು ಒಳ್ಳೆಯ ನಂಬಿಕೆ. ಜೊತೆಗೆ ಒಳ್ಳೆಯ ಆಲೋಚನೆ ಮಾಡಬೇಕು. ನನಗೆ ದುರ್ಬುದ್ಧಿ ಇರಬಾರ್ದು. ಫಸ್ಟ್ ನನ್ನಿಂದ ಇನ್ನೊಬ್ರಿಗೆ ಉಪಯೋಗ ಆಗಿಲ್ಲ ಅಂದರೆ ಅಷ್ಟೇ ಹೋಯಿತು, ಬಟ್ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಒಳ್ಳೆಯ ಆಲೋಚನೆ ಇರಬೇಕು. ಒಳ್ಳೆಯ ಮಾತು ಒಳ್ಳೆಯದಾಗಿರ್ಬೇಕು. ಯಾರೊಬ್ಬರು ಕೇಳೋಂಗಿರ್ಬೇಕು. ಏನೋ ಬೆಸ್ಟ್ ಹೇಳ್ತಿದಾರಲ್ಲ ಅಂತ ಕೇಳೋ ಥರ ಮಾತುಗಳಿರಬೇಕು. ಒಳ್ಳೆಯ ನಡತೆ ಕೂಡ ಒಳ್ಳೆಯದಾಗಿರ್ಬೇಕು. ಎಕ್ಸಾಂಪಲ್ ಕೊಡೋಂಗೆ ನಡತೆಗಳಿರ್ಬೇಕು. ಹಂಗಂತ ಅಂದ್ಕೊಂಡು ನಾನು ಗ್ರೇಟ್ ಅಂತ ಹೇಳ್ಕೊಂಡು ತಿರುಗಾಡೋ ಥರ ಎಲ್ಲ ಆಗಬಾರ್ದು. ನೆಕ್ಸ್ಟ್ ಇನ್ನೊಂದು 5ನೇದು ಏನಂದರೆ ಒಳ್ಳೆಯ ಪ್ರಯತ್ನ ಇಲ್ಲದೆ ಏನನ್ನು ಪಡ್ಕೊಳ್ಳಿಕ್ಕೆ, ಏನನ್ನು ಸಾಧಿಸಲಿಕ್ಕೆ, ಏನನ್ನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯ ಪ್ರಯತ್ನ ಬೇಕು. ಇವರು ಕೂಡ ಪ್ರಯತ್ನನೇ ಮಾಡಿದರು. ಮಹಾವೀರ ಆಗಲಿ, ಬೌದ್ಧ ಧರ್ಮದ ಬುದ್ಧನಾಗಲಿ ಒಳ್ಳೆಯ ಪ್ರಯತ್ನ, ಚೇಂಜಸ್ ಥರನ ಸೊಸೈಟಿಯಲ್ಲೇ ತಂದ್ಕೊಂಡು ಪ್ರಯತ್ನಗಳನ್ನು ಮಾಡಿದರು. ಬಟ್ ಸಕ್ಸಸ್ಫುಲ್ ಕಂಡ್ರು. ಶತಮಾನಗಳಿಂದ ಇಲ್ಲಿವರೆಗೂ ಜೈನ ಬೌದ್ಧ ಧರ್ಮದ ಜನರಿದ್ದಾರೆ, ಅವುಗಳನ್ನು ಆಚರಣೆ ಮಾಡ್ತಿದ್ದೀವಿ ಅಂದರೆ ಅವತ್ತಿನ ಕಾಲದ ಅವರ ಬೋಧನೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಷ್ಟೇ ವಿಚಾರ ಮಾಡಿದರೆ. ನೆಕ್ಸ್ಟ್ 6 ಒಳ್ಳೆಯ ಧ್ಯಾನ, ಯೋಚನೆ.
ಮನಸ್ಸು ಒಳ್ಳೆಯದನ್ನೇ ಬಯಸ್ತಾ ಇರಬೇಕು, ಒಳ್ಳೆಯದನ್ನೇ ಧ್ಯಾನಿಸ್ತಾ ಇರಬೇಕು. ಒಳ್ಳೆಯ ಧ್ಯಾನ ಮಾಡಿರಿ. ನೆಕ್ಸ್ಟ್ 7ನೇದು ಒಳ್ಳೆಯ ಜೀವನೋಪಾಯ. ಬದುಕ್ತೀನಿ ಅಂತ ಅಂದ್ಕೊಂಡು ಇನ್ನೊಬ್ಬರನ್ನ ಕತ್ತರಿಸ್ಕೊಂಡು ಇನ್ನೊಬ್ಬರನ್ನ ಹೊಡೆದು ಗುದ್ಬಿಟ್ಟು ಅವ್ರನ್ನ ಸಂಹಾರ ಮಾಡಿ ನಾನು ಬದುಕ್ತೀನಿ ಅನ್ನೋದಾಗಬಾರ್ದು. ನನ್ನ ಜೊತೆ ಬರಲಿ ಇನ್ನೊಂದು ತುಸು ಜನ, ಅವರು ಕೂಡ ಬದುಕಲಿ. ಆ ಥರ ಒಳ್ಳೆಯ ಜೀವನೋಪಾಯಕ್ಕೆ ಒಳ್ಳೆಯ ಕೆಲಸನೇ ಮಾಡಬೇಕು. ಇನ್ನೊಬ್ರಿಗೆ ನೋವು ಉಂಟು ಆಗಬಾರ್ದು. ಯಾರಿಗೂ ತೊಂದರೆ ಆಗದೇ ಇರುವಂಥ ಕೆಲಸಗಳನ್ನು ಮಾಡ್ಕೊಂಡು ಬದುಕ್ತಾ ಇರಬೇಕಷ್ಟೆ. ನೆಕ್ಸ್ಟ್ 8ನೇದು ಒಳ್ಳೆಯ ಮನಸ್ಥಿತಿ. ಇದು ಭಾಳ ಇಂಪಾರ್ಟೆಂಟ್. ಬುದ್ಧ ಏನು ಹೇಳ್ತಾನೆ, ಶುದ್ಧ ಮನಸ್ಸಿದ್ರೆ ಸಂತೋಷ ಯಾವತ್ತೂ ನಮ್ಮ ನೆರಳಿನಂತೆ ನಮ್ಮ ಜೊತೆನೇ ಇರುತ್ತೆ ಅಂತ. ಮನಸ್ಥಿತಿ ಒಳ್ಳೇದಿರಬೇಕು. ಇನ್ನೊಬ್ಬರನ್ನ ಕನಸಲ್ಲಾಗಲಿ ಮನಸ್ಸಲ್ಲಾಗಲಿ ಅವರನ್ನು ದ್ವೇಷ ಮಾಡ್ತಿದ್ದೀನಿ ಅಂದರೆ ತಪ್ಪೇದು. ಹಾಗಾಗಿ ಶುದ್ಧ ಮನಸ್ಥಿತಿ ಇರಬೇಕು ಪ್ರತಿಯೊಬ್ಬರಲ್ಲಿ. ಹುಟ್ಟಿನಿಂದ ಇರುತ್ತದೆ, ಬಟ್ ಬೆಳೀತಾ ಅದು ಮಾಯ ಆಗ್ತಾ ಹೋಗುತ್ತೆ. ಯಾಕಂದರೆ ಸ್ವಾರ್ಥ, ಸೆಲ್ಫಿಶ್ ಬಂತಂದರೆ ಹಂಗೆ ಅದು. ಹಾಗಾಗಿ ಇಲ್ಲಿ ಒಳ್ಳೆಯ ಮನಸ್ಥಿತಿ ಇರಬೇಕು ಅಂತ ಬುದ್ಧ ಹೇಳ್ತಾರೆ. ಬುದ್ಧನ ನಡತೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಿಗಲ್ಲ. ಬುದ್ಧ ನಡತೆಗೆ ಒಳ್ಳೆಯವರಾಗಿ ಬದುಕ್ರಪ್ಪ, ಯಾವ ಧರ್ಮ ಆಚರಣೆಗಳು ಪ್ರಾಣಿ ಬಲಿಗಳು ಕೂಡ ಬೇಡ. ಇವತ್ತಿನ ದಿನಕ್ಕೆ ಪ್ರಾಣಿ ಬಲಿಗಳನ್ನು ನಾವೆಲ್ಲ ಕೊಡ್ತೀವಿ. ಕೋಳಿ, ಕುರಿ, ಕೋಣಗಳನ್ನು, XYZ ಮತ್ತು ಬೇರೆ ಪ್ರಾಣಿಗಳನ್ನು ಏನೋ ಮಾಡ್ತಿರ್ತಾರೆ. ಯಾಕೆ? ದೇವರಿಗೆ ನೈವೇದ್ಯ ದೇವರಿಗೆ ಹೋಯ್ತು. ದೇವ್ರು ತಿಂದ, ಎಷ್ಟು ತಿಂದ. ಆಮೇಲೆ ಆ ಮಾಡಿರುವಂಥ ಪಾತ್ರೆಯ ತಳಾಸೆಯವರೆಗೂ ಅದನ್ನು ತಿಂತಾನೆ ಇರೋದು. ಅಷ್ಟೊಂದು ಆಸೆ ಬುರುಕರು. ಬಟ್ ದೇವರ ಹೆಸರಿನಲ್ಲಿ ದೇವರಿಗೆ ಕಾಣಿಕೆಗಳನ್ನು ಸಲ್ಲಿಸೋದು, ದೇವರಿಗೆ ಪ್ರಸಾದವನ್ನು ಕೊಡೋದು. ದೇವರ ಗುಡಿಯ ಆಚೆ ಇರೋವಂಥವ್ರಿಗೆ ನಾವು ₹1 ಕೊಡೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ನೋಡ್ತೀವಿ. ತಿನ್ನೋಕೆ ಅನ್ನ ಕೊಡೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ನೋಡ್ತೀವಿ. ದೇವರ ಹೆಸರಲ್ಲಿ ಏನೇನೋ ಮಾಡೋದು. ಇಂಥವೆಲ್ಲ ಮಾಡಬೇಡ್ರಿ ಅಂತ ಹೇಳ್ದ. ಆಚರಣೆಗಳನ್ನು ಬಿಟ್ಬಿಡ್ರಿ, ಒಳ್ಳೆಯ ಮನಸ್ಥಿತಿಯವರಾಗ್ರಿ ಅಂತ. ನೆಕ್ಸ್ಟ್ ಅವನು ಜಾತಿ ಪದ್ಧತಿಯನ್ನು ವಿರೋಧಿಸಿದ, ಸಮಾನತೆಯನ್ನು ಪ್ರತಿಪಾದಿಸಿದನು. ಜಾತಿ ಇದು ಬಹುತೇಕ ಮನುಷ್ಯ ಕುಲ ಇರೋವರೆಗೂ ಹಿಂಗೆ ನಡೀತಾನೆ ಹೋಗೋದು. ಸರ್ಕಾರ ಯೋಜನೆಗಳು ತಂದಿದೆ. ಅದರ್ ಕಾಸ್ಟ್ಗಳ ಮದುವೆ ಆದರೆ ಸರ್ಕಾರದ ಏನೋ ಧನ ಸಹಾಯ ಸಿಗುತ್ತೆ ಅನ್ನೋ ಲೆಕ್ಕಕ್ಕೆಲ್ಲ ಇದೆ ಈಗ. ಬಟ್ ಏನೂ ಆಗ್ತಿಲ್ಲ, ನಡೀತಾ ಇದೆ. ಬಟ್ ಸಣ್ಣದಾಗಿ ಚೇಂಜಸ್ ಕೂಡ ಆಗ್ತಿದೆ. ಇವತ್ತು ಧರ್ಮಗಳು ಹಿಂದೂ, ಮುಸ್ಲಿಂ, ಕ್ರಿಶ್ಚನ್, ಬೌದ್ಧ, ಸಿಖ್, ಜೈನ ಇವೆಲ್ಲ ಗುದ್ದಾಡ್ತಾ ಇದೆ, ನಂದು ಅಂತ. ಬಟ್ ವಿಚಾರ ಮಾಡಿ, ಮೊನ್ನೆ ಹೇಳಿದ್ದೆ ನಮ್ಮ ಪ್ರಪಂಚದ ತುಂಬ ಇರುವಂಥ ಎಲ್ಲ ಜಾತಿಗಳು ಧರ್ಮಗಳು ಒಂದೇ ಅಂತ ಅಂದ್ಕೊಳ್ಳಿ. ಇಡೀ ಭೂಮಿ ತುಂಬ ಒಂದೇ ಜಾತಿ ಧರ್ಮ ಇದ್ದರೆ ಆಯಿತು ಅಂದರೆ ಆವಾಗಲೂ ಗಲಭೆಗಳು ಇರೋದಿಲ್ಲ ಅನ್ಕೋತೀರಾ? ಆವಾಗಲೂ ಗಲಭೆಗಳು ಸ್ಟಾರ್ಟೇ. ಬಡವ ಶ್ರೀಮಂತ, ನಾನು ಗ್ರೇಟು ನೀನು ಗ್ರೇಟು, ಬಡದಾಟ ಇದು ಮನುಷ್ಯ ಇರೋ ತನಕ ನಿಲ್ಲೋದಿಲ್ಲ ಅಷ್ಟೇ. ಹಾಗಾಗಿ ಆತ ಸಮಾನತೆ ಕುರಿತು ಪ್ರತಿಪಾದನೆಯನ್ನು ನೀಡ್ತಾನೆ. ಅಹಿಂಸೆಗೆ ಮಹತ್ವವನ್ನು ನೀಡ್ತಾನೆ. ಹಿಂಸೆ ಮಾಡಬೇಡ್ರಿ, ಹಿಂಸೆ ಮಾಡಿದ್ರೆ ತಪ್ಪು ಅಂತ ಹೇಳ್ತಾನೆ. ಅವನು ದೇವರ ಕುರಿತು ಏನನ್ನೂ ಹೇಳಲಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಅಂತ. ಯಾಕಂದರೆ ಎಲ್ಲರೂ ಬರ್ತಾರೆ, ದೇವರು ಇಲ್ಲ, ದೇವರ ಬಗ್ಗೆ ಎಲ್ಲ ಹೇಳ್ತಾರೆ, ದೇವರನ್ನು ಹಂಗೆ ಹಿಂಗೆ ಅಂತ ಎಲ್ಲ ಏನೋ ಮಾಡ್ತಾರೆ. ಬಟ್ ಅವರು ಕಂಡುಕೊಳ್ಳಿಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ಬುದ್ಧನಿಗೆ ದೇವರ ಬಗ್ಗೆ ಏನೂ ಹೇಳಿಲ್ಲ. ದೇವರು ಇದ್ದಾನೆ ಅಂತಲೂ ಹೇಳಿಲ್ಲ, ದೇವರು ಇಲ್ಲ ಅಂತಲೂ ಹೇಳಿಲ್ಲ. ದೇವರ ವಿಚಾರಗಳ ಬಗ್ಗೆ ಬುದ್ಧ ಮಾತಾಡಿಲ್ಲ. ಇದು ಭಾಳ ಗ್ರೇಟ್ಫುಲ್. ಯಾಕಂದರೆ ಸತ್ಯ ಅಂದ್ರೇ ಹಿಂಗೆ ಇರೋದು. ಅದು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ, ಗೊತ್ತೈತೆ ಅನ್ನೋ ಥರ ಬದುಕೋದು ಬೇಡ. ಬುದ್ಧ ಏನು ಮಾಡ್ತಾನೆ, ತನ್ನ ಜಾತಿಯ ಅಥವಾ ಎಲ್ಲ ಜಾತಿಯ ಪುರುಷರು, ಮಹಿಳೆಯರು, ಸ್ತ್ರೀಯರನ್ನು ಎಲ್ಲರಿಗೂ ಪ್ರವೇಶ ನೀಡಿದ. ತನ್ನ ಜಾತಿ, ಆ ಜಾತಿ, ಯಾರಿಗೂ ಕೊಡಲಿಲ್ಲ. ಎಲ್ಲ ಪುರುಷ ಮಹಿಳೆಯರಿಗೆ ಮುಕ್ತ ಅವಕಾಶವನ್ನು ಕೊಟ್ಟ. ಇದ್ರ ಜೊತೆಗೆ ಬುದ್ಧ ಬೌದ್ಧ ಧರ್ಮವನ್ನು ಪ್ರಚಾರ ಎಲ್ಲೆಲ್ಲಿಗೆ ಮಾಡ್ತಾನಪ್ಪ ಅಂತಂದ್ರೆ, ಬೌದ್ಧ ಧರ್ಮವನ್ನು ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾನೆ. ಭಾರತದ ಗಡಿ ದಾಟಿ ಚೀನಾ, ಟಿಬೆಟ್, ಮಯನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಿಗೂ ಕೂಡ ಹರಡಿತ್ತು. ಇಷ್ಟು ದೇಶಗಳಿಗೆ ಕೂಡ ಪ್ರಚಾರಕರನ್ನು ಕಳಿಸಿ ಅಥವಾ ಪ್ರಚಾರಕರು ಹೋಗಿ ಬೌದ್ಧ ಧರ್ಮದ ಕುರಿತು ಸಾಕಷ್ಟು ವಿವರಣೆಯನ್ನು
ಮಾಡ್ತಾರೆ. ಇನ್ನು ಪ್ರಸಾರಕ್ಕೆ ಏನು ಕಾರಣ? ಎಲ್ಲ ಕಡೆ ಧರ್ಮವನ್ನು ಹರಡಬೇಕಪ್ಪ, ಹಬ್ಬಿಸ್ಬೇಕು. ಬಟ್ ಕಾರಣ ಏನು? ಅದಕ್ಕೆ ಕಾರಣ ಕೊಡ್ತಾನೆ. ಸರಳ ಬೋಧನೆಗಳು. ಅಂದರೆ ಇದು ಸರಳ ಬೋಧನೆ ಆಗಿರಬೇಕು, ಅಂದರೆ ಅಥವಾ ಸರಳ ತತ್ವಗಳು. ಇವುಗಳ ಮೂಲಕ ಸರಳ ಮತ್ತು ಸುಲಭವಾಗಿ ಅನುಸರಿಸಬಹುದಾದಂಥ, ಅದಕ್ಕೂ ಜನ ಇದನ್ನು ಒಪ್ಪಿಕೊಂಡ್ರು, ಸರಳ ಬೋಧನೆಗಳಿದ್ದು. ಎರಡನೇದು ದೇಶೀಯ ಭಾಷೆ. ಬುದ್ಧ ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲೇ ಬೋಧಿಸ್ತಾ ಬಂದ. ಹಲವಾರು ಜನ ಇದನ್ನು ಒಪ್ಪಿಕೊಂಡ್ರು. ಅಂದರೆ ಜನರಿಗೆ ತಿಳಿಬೇಕು, ನಮ್ಮಲ್ಲಿ ಹೆಂಗಿತ್ತು ಸಂಸ್ಕೃತ ಪದ ಮಂತ್ರ ಯಾಗ ಯಜ್ಞಗಳನ್ನು ಮೂಲಕ ಮಾಡಿ ಜನರಿಗೆ ಏನದು ಗೊತ್ತೇ ಆಗೋದಿಲ್ಲ. ಬಟ್ ಜನರಿಗೆ ಮುಟ್ಟಬೇಕು. ಏನಾದರೂ ವಿಚಾರ ಹೇಳೋದಿದ್ರೆ ಅದು ತಲುಪಬೇಕು. ಒಂದು ಇಷ್ಟು ಹೇಳಿದೀವಪ್ಪ ವಿಚಾರ ಅಂದ್ರೆ ಆ ಜನರಿಗೆ ಇಷ್ಟಾದ್ರೂ ಹೋಗಿ ಮುಟ್ಟಬೇಕು, ಅಂದ್ರೆ ಅದು ಉಪಯೋಗ. ಹಾಗಾಗಿ ದೇಶೀಯ ಭಾಷೆನ ಬಳಕೆಯನ್ನು ಮಾಡಿದ. ಮೂರನೇದು ಸಮಾನತೆ ತತ್ವಗಳು. ಬುದ್ಧ ಯಾರನ್ನು ಮೇಲು ಕೀಳು ಅದು ಇದು ಅಂತ ಯಾರನ್ನು ಹಿಡಿಲಿಲ್ಲ, ಎಲ್ಲರೂ ಒಂದೇ. ಇದು ನೋಡ್ತೀವಲ್ಲ ಎಲ್ಲಿ ಜೈನ ಧರ್ಮದಲ್ಲಿ ನೋಡ್ತೀವಿ, ಈ ಬೌದ್ಧ ಧರ್ಮದಲ್ಲಿ ಕೂಡ ನೋಡ್ತೀವಿ, ಎಲ್ಲರೂ ಸಮಾನರಾಗಿರ್ಬೇಕಷ್ಟೆ. ನಾಲ್ಕನೇದು ಏನು ಹೇಳ್ತಾನೆ? ಬುದ್ಧನ ವ್ಯಕ್ತಿತ್ವ. ಬುದ್ಧನ ವ್ಯಕ್ತಿತ್ವ ಅಂದರೆ ಬುದ್ಧನ ಒಬ್ಬ ಆಕರ್ಷಕ ವ್ಯಕ್ತಿ ಉಳ್ಳವನಾಗಿದ್ದ. ನೀತಿ ಕಥೆಗಳನ್ನು, ಸಣ್ಣ ಸಣ್ಣ ಕಥೆಗಳನ್ನು ಬೋಧಿಸ್ತಾ ಇದ್ದ, ಅಂದರೆ ಉದಾಹರಣೆ ಮೂಲಕ ಕೊಡೋದು. ಮತ್ತು ಆತನಿಂದ ಪರಿಣಾಮಕಾರಿಯಾದಂತಹ ಬೋಧನೆಗಳಾಗ್ತಾಯಿತ್ತು. ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿ ಧರ್ಮವನ್ನು ಜನಪ್ರಿಯಗೊಳಿಸಿತು. ಯಾರ ಹತ್ರನೂ ಮಾತಾಡಿ, ಪ್ರೀತಿಯಿಂದ ಮಾತಾಡಿದ್ರೆ ಶತ್ರುವಿನ ಮನಸ್ಸನ್ನು ಕೂಡ ಗೆಲ್ಲುವಂಗೆ ಮಾತಾಡಬೇಕು, ಆ ಥರ ಮಾತಿರಬೇಕು. ಮನುಷ್ಯನಿಗೆ ಕರುಣೆ ಕೂಡ ಇಂಪಾರ್ಟೆಂಟು. ಆ ಕರುಣೆ ಬುದ್ಧಿನೂ ಕೂಡ ಇರಬೇಕು. ಸಹಾನುಭೂತಿ, ಒಬ್ರಿಗೊಬ್ರಿಗೆ ಆಗೋರ ಆ ಥರ ಇದ್ದೋದ್ರಿಂದ ಬುದ್ಧನ ವ್ಯಕ್ತಿತ್ವ ಎಲ್ರಿಗೂ ಅಟ್ರ್ಯಾಕ್ಷನ್ ಆಯಿತು. ನೆಕ್ಸ್ಟು ಐದನೇದು ಬೌದ್ಧ ಸಂಘಗಳ ಪಾತ್ರ. ಅಂದರೆ ಇಲ್ಲೇನಾಯಿತು? ಬೌದ್ಧ ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ದೂರದ ದೇಶಗಳಿಗೆ ದೀರ್ಘ ಮತ್ತು ಪ್ರಸಾರಕರ ಪ್ರಯಾಣ ಮಾಡಿ ಬುದ್ಧನ ಸಂದೇಶ ಹರಡುವಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದರು. ಕೆಲವೊಂದು ಕಡೆ ಬೌದ್ಧ ಧರ್ಮಗಳ ಕೇಂದ್ರಗಳು ಕೂಡ ಸ್ಥಾಪನೆಗಳು ಆದವು. ಅಂದರೆ ಇಲ್ಲಿ ಬೌದ್ಧನ ಸನ್ಯಾಸಿನಿಯರಿದ್ರಲ್ಲ, ಎಲ್ಲ ಕಡೆ ಅವರು ಪ್ರಚಾರ ಮಾಡಲೇಬೇಕು, ಬುದ್ಧನ ಇಷ್ಟು ಭಾರಿ ವಿಚಾರಗಳದಾವು ಮಾಡಲೇಬೇಕು ಅಂತಕೊಂಡು ಸ್ಟಾರ್ಟ್ ಮಾಡಿದರು. ಇನ್ನು ನೆಕ್ಸ್ಟ್ ಆರನೇದು ರಾಜಾಶ್ರಯ. ಅವತ್ತಿನ ಕಾಲಕ್ಕೆ ರಾಜ್ಯ ಪರಂಪರೆ ಇತ್ತು. ಹೆಲ್ಪ್ ಇಲ್ಲ ಅಂದರೆ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಈ ಮುಂದೆ ಕಥೆಗಳು ಬರ್ತವೆ. ಈ ಕರ್ನಾಟಕನ ಆಳಿದ ಮನೆತನಗಳು, ಭಾರತವನ್ನು ಆಳಿದ ಮನೆತನಗಳು, ತುಂಬ ಡಿಫ್ರೆಂಟಾಗಿ ರೋಚಕವಾಗಿ ಯುದ್ಧಗಳು, ತಂತ್ರಗಳು, ಕುತಂತ್ರಗಳು, ಸಾಧ್ಯ ಆದರೆ ಹೇಳುವಾಗೆಲ್ಲ ಹೇಳ್ಕೊಂತ ಹೋಗೋಣ, ಮಜಾ ಇರುತ್ತೆ. ರಾಜಾಶ್ರಯ. ಮಹಾನ್ ಸಾಮ್ರಾಟ ಅಶೋಕ, ತುಂಬ ಗ್ರೇಟ್ಫುಲ್ ವ್ಯಕ್ತಿ ಅಶೋಕ, ಕನಿಷ್ಕ ಮತ್ತು ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿ ಬುದ್ಧನ ಬೋಧನೆಯನ್ನು ಜನಪ್ರಿಯಗೊಳಿಸಿದರು. ಇನ್ನೊಂದು ಬುದ್ಧ ಇಷ್ಟು ಬೆಳಿಲಿಕ್ಕೆ ಅಂದರೆ ಮೌರ್ಯ ಸಾಮ್ರಾಜ್ಯ, ಅಶೋಕ ಕೂಡ ಭಾರಿ ಗ್ರೇಟ್ಫುಲ್. ಎಲ್ಲ ಕಡೆ ಶಾಸನ ಹೊಡೆಸಿದ್ದು, ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡಿದ್ದು. ಯಾಕಂದರೆ ಅಷ್ಟೊಂದು ಸುಪೀರಿಯರ್ ಇತ್ತೇನೋ ಅವತ್ತಿನ ಕಾಲಕ್ಕೆ, ಇವತ್ತು ಕೂಡ ಇದೆ. ಇಷ್ಟು ಆತ ಪ್ರಸಾರಕ್ಕೆ ಮಾಡಿದಂಥ ಕೆಲಸಗಳು. ಆಮೇಲೆ ವೈಜ್ಞಾನಿಕ ಏನಂದರೆ ಇನ್ನೊಂದು ಆರನೇದು ವೆಚ್ಚದಾಯಕ ಧರ್ಮವಲ್ಲ. ಇದು ಯಾವುದೇ ರೀತಿಯ ವೆಚ್ಚವನ್ನು ಕೂಡ ಮಾಡ್ತಾ ಇರಲಿಲ್ಲ. ಬೌದ್ಧ ಧರ್ಮದ ಹೊಂದಿಕೊಳ್ಳುವ ಗುಣವಿತ್ತು. ಆಮೇಲೆ ಬೌದ್ಧ ಧರ್ಮ ತರ್ಕ ಹಾಗೂ ವೈಜ್ಞಾನಿಕವಾಗಿತ್ತು. ಇದು ಯಾವುದೋ ಬೋಗಸ್ ಹೇಳ್ತಾ ಇರಲಿಲ್ಲ, ಎಲ್ಲವೂ ವೈಜ್ಞಾನಿಕವಾಗಿ ಹೇಳ್ತಾ ಇತ್ತು. ನೆಕ್ಸ್ಟು ಪ್ರಬಲ ವಿರೋಧಿ ಧರ್ಮವಿಲ್ಲದೆ ಹೋದದ್ದು. ಇದ್ರ ಜೊತೆಗೆ ಕಾಂಪಿಟೇಷನ್ ಕೊಡುವಂಥ ಯಾವುದೇ ಧರ್ಮಗಳು ಕೂಡ ಇರಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ, ಜನರಿಂದನೇ ಎಲ್ಲ ತಂದ್ಕೊಂಡು ನಂಬಿಕೆ ಬೌದ್ಧ ಧರ್ಮದಲ್ಲಿತ್ತು, ಅದಕ್ಕಾಗಿ ಸಕ್ಸಸ್ಫುಲ್ ಕಾಣಿತು. ಬೌದ್ಧ ಸಂಘಗಳ ಪಾತ್ರ ಅವೇನೇನು ಮಾಡಿತು ಅಂತ ಹೇಳಿದ್ನಲ್ಲ ಅದೇ ಥರ. ನೆಕ್ಸ್ಟು ಬೌದ್ಧ ಧರ್ಮ ಪೂರ್ವಗ್ರಹ ಪೀಡಿತವಾದದ್ದಲ್ಲ. ಪೂರ್ವಗ್ರಹ ಪೀಡಿತವಾದದ್ದಲ್ಲ ಅಂದರೆ ಬೌದ್ಧ ಧರ್ಮ ಸ್ಥಾಪನೆ ಆಗಬೇಕು, ಹಿಂಗೆ ಮಾಡೋಣ, ಹಿಂದೂ ಧರ್ಮ ಅಥವಾ ಜೈನ ಧರ್ಮ ಎಲ್ಲರ ಜೊತೆ ಕಾಂಪಿಟೇಷನ್ ಮಾಡುವಂಥ ವಿಚಾರ ಮಾಡಿ ಪ್ಲ್ಯಾನ್ ಮಾಡಿರೋದಲ್ಲ. ವ್ಯಾಪಾರಿ ವರ್ಗದ ಬೆಂಬಲ. ಇಲ್ಲಿ ಭಾಳಷ್ಟು ಜನ ವ್ಯಾಪಾರಿ ವರ್ಗದವ್ರು ಏನು ಮಾಡ್ತಾರೆ, ಬೆಂಬಲವನ್ನು ಕೊಡ್ತಾ ಹೋಗ್ತಾರೆ. ಹೀಗಾಗಿ ಅದು ಸಕ್ಸಸ್ಫುಲ್ಲಾಗಿ ಗ್ರೇಟಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಪ್ರಸಾರಕ್ಕೆ ಕಾರಣಗಳು. ಇನ್ನು ಬೌದ್ಧ ಧರ್ಮದ ಸಮ್ಮೇಳನಗಳನ್ನು ನೋಡೋಣ.
ಬೌದ್ಧ ಧರ್ಮದ ಸಮ್ಮೇಳನ 1ನೇ ಸಮ್ಮೇಳನ ಸುಮಾರು ಸಾಲಿವನ ಶಕೆ ಪೂರ್ವ 483ರಲ್ಲಿ ರಾಜ್ಯಗೃಹದಲ್ಲಿ ಜರುಗಿತು. ಇದು ಬುದ್ಧನ ಹೇಳಿಕೆಗಳನ್ನು ಸಂಗ್ರಹಿಸಿಡಲಾಗಿತ್ತು. 1ನೇ ಸಮ್ಮೇಳನ ಎಲ್ಲಿ ನಡೆಯುತ್ತಾ 483ರಲ್ಲಿ ರಾಜ್ಯಗೃಹದಲ್ಲಿ ನಡೆಯುತ್ತೆ. ಯಾರಿದ್ರಲ್ಲಿ? ರಾಜ್ಯ ಕಶ್ಯಪ ಮತ್ತು ಅಜಾತಶತ್ರು ಇವರ ಸಮ್ಮುಖದಲ್ಲಿ 1ನೇ ಸಮ್ಮೇಳನ ನಡೆಯುತ್ತೆ. ಹಾಗಾಗಿ ನೆಕ್ಸ್ಟ್ 2ನೇ ಸಮ್ಮೇಳನದಲ್ಲಿ ಏನು ಮಾಡ್ತಾರೆ? 1ನೇ ಸಮ್ಮೇಳನದಲ್ಲಿ ಏನು ಮಾಡಿದರು? ಬುದ್ಧನ ಹೇಳಿಕೆಗಳನ್ನು ಏನೇನು ಬುದ್ಧ ಹೇಳಿದಪ್ಪ ಅಂತಂದ್ರೆ ಎಲ್ಲ ಕಡೆ ಒಂದು ಕಡೆ ಬರೆದಿಟ್ಕೊಂಡು ಏನೋ ಸಂಗ್ರಹಣೆ ಮಾಡಿ ಇಡೋದು 1ನೇದು. ಇನ್ನು 2ನೇದು ಬುದ್ಧ ಸಮ್ಮೇಳನವು ಸಾಲಿವನ ಶಕೆ ಪೂರ್ವ 383ರಲ್ಲಿ ವೈಶಾಲಿಯಲ್ಲಿ ಜರುಗಿತ್ತು. ವೈಶಾಲಿಯಲ್ಲಿ 2ನೇದು. 1ನೇದು ರಾಜ್ಯಗೃಹದಲ್ಲಿ, 2ನೇದು ವೈಶಾಲಿಯಲ್ಲಿ. ಇದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದು ಹಾಕಲು ಪ್ರಯತ್ನಿಸಿತು. ಇಲ್ಲಿಯೂ ಕೂಡ 2 ಟೀಮ್ಗಳು ಇವರ ಭೇದ ಭಾವಗಳನ್ನು ಅಳಸಾಕ್ಬಿಟ್ಟು ಒಂದೇ ರೀತಿಯಲ್ಲಿ ಬದುಕರಿ ಅಂತ ಹೇಳೋದು. ಇಲ್ಲಿ ಸಭಾಕಮಿ ಮತ್ತು ಕಾಲರೂಢ ಅಥವಾ ಕಾಲಾಶೋಕ ಅಂತ ಏನೋ ಕರೀತಾರೆ ಅವರನ್ನು. ಅವರ ಸಮ್ಮುಖದಲ್ಲಿ ಇದು ನಡೆಯುತ್ತೆ. ಯಾವುದು? 2ನೇ ಬೌದ್ಧ ಸಮ್ಮೇಳನ. 3ನೇದು ಕೂಡ 3ನೇ ಸಮ್ಮೇಳನವು ಸಾಲಿವನ ಶಕೆ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗ್ತೈತಿ. ಇದು ವಿದೇಶಗಳಿಗೆ ಧರ್ಮವನ್ನು ಪ್ರಚಾರವನ್ನು ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾರೋ. ಅಲ್ಲಿ ಅಶೋಕ ಇರ್ತಾನು 3ನೇ ಸಮ್ಮೇಳನದಲ್ಲಿ, ಪಾಟಲಿಪುತ್ರ. ಇನ್ನು 4ನೇ ಸಮ್ಮೇಳನ ಕುಂಡಲವನದಲ್ಲಿ, ಇಟ್ ಮೀನ್ಸ್ ಕುಂಡಲವನ, ಕಾಶ್ಮೀರದಲ್ಲಿ, ಸಾಲಿವನ ಶಕೆ 102ರಲ್ಲಿ ಜರುಗಿತು. ಅದು ಕನಿಷ್ಕನ ಸಮ್ಮುಖದಲ್ಲಿ ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದು ಹಾಕಲು ಪ್ರಯತ್ನಿಸಿತು. ಆದರೆ ಬೌದ್ಧ ಧರ್ಮವೇ ಹೀನಾಯ ಮತ್ತು ಮಹಾಯಾನಗಳೆಂಬ 2 ಪಂಗಡಗಳಿಗೆ ವಿಭಜನೆ ಆಯಿತು. ಹೀನಾಯನ ಕನಿಷ್ಕ ಮತ್ತು ಮಹಾಯಾನ ವಸುಮಿತ್ರ. ಬಂದವರೇ ಅಲ್ಲಿ ಭಿನ್ನಾಭಿಪ್ರಾಯವನ್ನು ತೊಳ್ಕೊಂಡು ಹೋಗ್ಬಿಟ್ರು ಸಮ್ಮೇಳನದಲ್ಲಿ. ಯಾವ ಉದ್ದೇಶ ಬಂದಿರೋದು ಯಾವುದಕ್ಕೋ, ಆಗಿರೋದು ಇನ್ನೊಂದು. ಹಾಗೆ ಅಲ್ಲ, ಮನುಷ್ಯ ಬಯಸೋದು ಇನ್ನೊಂದು, ಆದರೆ ದೈವ ಬಯಸೋದು ಇನ್ನೊಂದು. ಆಸೆ ಪಟ್ಟದ್ದು ಏನೋ, ಬಟ್ ಆಗೋದು ಇನ್ನೊಂದೇನೋ, ಆ ಥರ ಆಯಿತು ಇಲ್ಲಿ. ಇದು 4 ಬೌದ್ಧ ಸಮ್ಮೇಳನಗಳು ನಡೀತಾವೆ, ಹೌದಲ್ಲ. 4 ಬೌದ್ಧ ಸಮ್ಮೇಳನ ನಡೀಬೇಕಾದ್ರೆ 1ನೇದಲ್ಲಿ ನಡೆಯುತ್ತಾ ರಾಜ್ಯಗೃಹದಲ್ಲಿ, 2ನೇದು ವೈಶಾಲಿಯಲ್ಲಿ, ನೆಕ್ಸ್ಟ್ 3ನೇದು ಪಾಟಲಿಪುತ್ರ, ನೆಕ್ಸ್ಟ್ ಪಾಟಲಿಪುತ್ರ ಆದಮೇಲೆ ಕುಂಡಲವನದಲ್ಲಿ. 4 ನಡೀತಾವೆ ಇಲ್ಲಿ. ನೆಕ್ಸ್ಟ್ ಸಾಹಿತ್ಯ. ಬೌದ್ಧ ಸಾಹಿತ್ಯ ನೋಡೋಣ. ಬುದ್ಧನ ಬೋಧನೆಗಳನ್ನು ತ್ರಿಪೀಠಕಗಳಲ್ಲಿ 3 ಬುಟ್ಟಿ ಅಂತ ಕರಿತೀವಿ, ಅಲ್ಲಿ ಸಂಗ್ರಹಿಸಿಡಲಾಗಿದೆ. ಅವುಗಳೆಂದರೆ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ಇವು ಬೌದ್ಧ ಧರ್ಮದ ಮುಖ್ಯ ಪವಿತ್ರ ಗ್ರಂಥಗಳು. ಅಂದರೆ ವಿನಯ ಪೀಠಕ ಅಂದರೆ ಏನು, ಸುತ್ತ ಪೀಠಕ ಅಂದರೆ ಏನು, ಅಭಿಧಮ್ಮ ಪೀಠಕ ಏನೇನು ಒಳಗೊಂಡಿದೆ ನೋಡೋದಾದರೆ ಮತ್ತೆ ಇದಕ್ಕೆ ಸಾಕಷ್ಟು ಟೈಮ್ ತಗೊಳುತ್ತೆ. ಈ ಓದೋ ಕಾಂಪಿಟೇಟಿವ್ ಅಥವಾ ಏನೋ ಎಕ್ಸಾಮ್ ಬರೆಯೋ ದೃಷ್ಟಿಕೋನದಿಂದ ನೋಡೋದಾದರೆ ತ್ರಿಪೀಠಕಗಳು, ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ, ಇವುಗಳು ಬುದ್ಧನ ಪವಿತ್ರ ಗ್ರಂಥಗಳು. ಅಂದರೆ ಏನು ಹೇಳ್ತಾವೆ ಇಲ್ಲಿ? ವಿಶ್ವಾಸಗಳನ್ನು ಇಟ್ಕೋಬೇಕು. ವಿನಯ ಪೀಠಕ, ಹೌದಾ. ಸುತ್ತ ಪೀಠಕ ಅಂದ್ರೆ ಅದು ನಮ್ಮಲ್ಲಿಯೇ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು, ಹೀಗೆ ಸುತ್ತ ಪೀಠಕ ಅಷ್ಟೊಂದು ಸರಿಯಾಗಿ ನನಗೂ ಗೊತ್ತಿಲ್ಲ. ಆಮೇಲೆ ಅಭಿಧಮ್ಮ ಪೀಠಕ ಜಿಜ್ಞಾಸೆಗಳನ್ನು ಹೋಗಲಾಡಿಸೋದು, ಜಿಜ್ಞಾಸೆಗಳು, ಅದ್ರ ಬಗ್ಗೆ ಸ್ವಲ್ಪ ಭಾಳಷ್ಟು ವಿಚಾರಗಳಿವೆ, ಜಿಜ್ಞಾಸೆಗಳು ಅಂಥವುಗಳನ್ನು ಹೋಗಲಾಡಿಸೋದು. ಇದು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳದು. ಆಮೇಲೆ ಬುದ್ಧನಿಗೋಸ್ಕರ ವಿಹಾರಗಳನ್ನು ಕಟ್ಟಿಸ್ತಾರೆ, ಚೈತ್ಯಾಲಯಗಳನ್ನು ಕಟ್ಟಿಸ್ತಾರೆ. ಯಾಕೆ ಕಟ್ಟಿಸ್ತಾರೆ ಅಂದ್ರೆ, ಈ ವಿಹಾರಗಳನ್ನು ಬೌದ್ಧ ಸನ್ಯಾಸಿಗಳ ವಾಸಕ್ಕಾಗಿ, ಬುದ್ಧನ ಸನ್ಯಾಸಿಗಳು ವಾಸ ಮಾಡಬೇಕು ಇಲ್ಲಿ ವಿಹಾರಗಳಲ್ಲಿ. ವಿಹಾರ ಅಂದ್ರೆ ಆ ಥರ ನಮ್ಮಲ್ಲಿ IBಗಳಂತ ಇರ್ತಾವಲ್ಲ, ರೆಸ್ಟ್ ರೂಮು, ಆಮೇಲೆ ವಿದೇಶ ಪ್ರವಾಸಿಗರ ರೂಮ್ ಅಂತ, ಹಂಗೆ ವಿಹಾರಗಳು. ಇನ್ನು ಚೈತ್ಯಾಲಯಗಳಂದ್ರೆ ಇಲ್ಲಿ ಬುದ್ಧನನ್ನು ಪೂಜಿಸುವಂಥ ಒಂದು ಕೆಲಸ ನಡೀತಾ ಇರೋದು, ಅದು ದೇವಸ್ಥಾನದ ಥರ. ಇಷ್ಟು ಅವರ ಕೊಡುಗೆಗಳು. ಇನ್ನು ಅವರ ಕೊಡುಗೆಗಳನ್ನು ನೋಡೋಣ. ಬೌದ್ಧ ಧರ್ಮದ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಗೆ ಕೊಡುಗೆ ನೀಡಿತು.
ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆ ನೀಡಿತು. ಬುದ್ಧನ ಅನುಯಾಯಿಗಳು ವಿವಿಧ ಸ್ಥಳಗಳಲ್ಲಿ ಸ್ತೂಪಗಳು, ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ನಿರ್ಮಿಸಿದರು. ಅಮರಾವತಿ, ನಾಗಾರ್ಜುನಕೊಂಡ ಮತ್ತು ಅಜಂತಗಳಲ್ಲಿ ಬುದ್ಧನ ವಿಗ್ರಹಗಳು ಪ್ರಸಿದ್ಧವಾಗಿವೆ. ಸಾಂಚಿ, ಅಮರಾವತಿ, ನಾಗಾರ್ಜುನಕೊಂಡ ಮುಂತಾದ ಕಡೆಗಳಲ್ಲಿ ಸೂಕ್ತಗಳು ಪ್ರಸಿದ್ಧವಾಗಿವೆ. ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ಕನ್ಹೇರಿ, ಕಾರ್ಲೆ ಮತ್ತು ನಾಸಿಕ್ಗಳಲ್ಲಿ ಕಾಣಬಹುದು. ಗಾಂಧಾರ ಕಲೆಯು ಬೆಳೆಯಿತು. ಅಂದರೆ ಇವರು ಸ್ವಲ್ಪ ಸಾಕಷ್ಟು ಮಟ್ಟದಲ್ಲಿ ಕಟ್ಟಡಗಳನ್ನು ನಿರ್ಮಾಣಗಳನ್ನು ಮಾಡಿದ್ರು. ಹಾಗಾಗಿ ಇವ್ರದ್ದು ಸ್ವಲ್ಪ ಜಾಸ್ತಿನೇ ಬೆಳ್ಕೊತ ಬಂತು. ಇಷ್ಟು ಅವರ ಕೊಡುಗೆಗಳು. ಇನ್ನು ಬೌದ್ಧ ಧರ್ಮದ ಅವನತಿಗೆ ಏನೇನು ಕಾರಣಗಳಾಯಿತು? ಬೌದ್ಧ ಧರ್ಮದ ಅವನತಿಗೆ ಸಾಕಷ್ಟು ಕಾರಣಗಳು ಬಂದವು. ಏನಾಯಿತು? ಒಂದು, ರಾಜಸ್ಥಾನದ ಬೆಂಬಲ ನಿಂತು ಹೋಯಿತು. ರಾಜಸ್ಥಾನದ ಅಂದರೆ ರಾಜರ ಬೆಂಬಲಗಳು ಕೂಡ ಕಡಿಮೆ ಆಗ್ತಾ ಬಂತು. ಎರಡನೇದು, ವೈದಿಕ ಧರ್ಮದಲ್ಲಿ ಸುಧಾರಣೆ. ವೈದಿಕ ಪರಂಪರೆ ಏನೋ ಡಿಫ್ರೆಂಟಾಗಿ ಬೆಳೀತಾ ಬಂತು, ಮತ್ತು ಏನೋ ಹೊಸದು. ಹಾಗಾಗಿ ಮತ್ತು ಬೌದ್ಧ ಸಂಘಗಳ ಅಧೋಗತಿ. ಸಂಘಗಳು ಕೂಡ ಇಲ್ಲಿ ಏನಾಗ್ತಾ ಹೋದು, ನಿಂತ್ಕೊಂಡು ಹೋಗ್ತು. ಯಾರೂ ಪರ್ಫೆಕ್ಟಾಗಿ ಕೆಲಸ ಮಾಡಲಿಲ್ಲ. ನೆಕ್ಸ್ಟು, ಜನಸಾಮಾನ್ಯರ ಭಾಷೆಯನ್ನು ತ್ಯಜಿಸಿದ್ದದ್ದು. ಬರ್ತಾ ಬರ್ತಾ ಜನಸಾಮಾನ್ಯರ ಭಾಷೆಯನ್ನು ಬಿಟ್ಬಿಟ್ರು ಅವರು. ನೆಕ್ಸ್ಟು, ಬೌದ್ಧ ಧರ್ಮದಲ್ಲಿನ ಬಿರುಕುಗಳು. ಬೌದ್ಧ ಧರ್ಮದಲ್ಲಿ ಎಲ್ಲದರಲ್ಲಿ ಬಿರುಕು, ಮನಸ್ಥಿತಿನೇ ಬಿರುಕು ಬರುತ್ತೆ. ಅಂದರೆ ಧರ್ಮದಲ್ಲಿ ಬಿರುಕು ಬರೋದು ದೊಡ್ಡ ವಿಚಾರನೇ ಅಲ್ಲ. ನೆಕ್ಸ್ಟು, ಆರನೇದು, ಬುದ್ಧನಂತಹ ವ್ಯಕ್ತಿತ್ವ ಹುಟ್ಟಿದ್ದುದು. ಮತ್ತೊಬ್ಬ ಬುದ್ಧನ ಥರ ಯಾರೋ ವ್ಯಕ್ತಿ ಹುಟ್ಟಲೇ ಇಲ್ಲ. ಹಾಗಾಗಿ ಅದು ಕೂಡ ನಶಿಸ್ತಾ ಹೋಯಿತು. ನೆಕ್ಸ್ಟ್ 7, ಯುದ್ಧೋತ್ಸಾಹ ರಜಪೂತ ರಾಜ್ಯಗಳ ಏಳಿಗೆ. ಅವತ್ತಿನ ಕಾಲ ರಜಪೂತರಲ್ಲಿ ಯುದ್ಧೋತ್ಸಾಹ ಇತ್ತು, ಯುದ್ಧ ಮಾಡಬೇಕು. ಇವರೇನಾಯ್ತರು? ಶಾಂತಿ. ಹಾಗಾಗಿ ಇಲ್ಲಿ ಏನು ಮಾಡಬೇಕು? ಶಾಂತಿ ಸೌಹಾರ್ದತೆಯಿಂದನೇ ಇರಬೇಕು. ಇರಲಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ಯುದ್ಧ ಮಾಡಬೇಕಾಗುತ್ತಲ್ಲ. ಹಂಗೆ ಯುದ್ಧದ ಪ್ರಚೋದನೆಗೋಸ್ಕರ ಅಂದ್ಕೊಳ್ಳಿ. ಹಾಗಾಗಿ ಅದು ಹೋಯಿತು. ವಿದೇಶಿಯರ ದಾಳಿಗಳು. ಈ ವಿದೇಶಿಯರು ಪದೇ 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 ದಾಳಿ ಮಾಡೋದ್ರಿಂದ ಬೌದ್ಧ ಧರ್ಮ ಏನನ್ನೂ ಹುಟ್ಟಾಕ್ಲಿಕ್ಕಾಗಲಿಲ್ಲ, ಮತ್ತೊಮ್ಮೆ ಅವನತಿ ಹೊಂದಿತು. ಹಾಗಾಗಿ ಇಷ್ಟು ಇಲ್ಲಿವರೆಗೂ ಜೈನ ಮತ್ತು ಬೌದ್ಧ ಧರ್ಮದ ಬಗ್ಗೆ ನೋಡಿದ್ದೀವಿ. ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ನಂತರ ಮತ್ತೆ ಹಿಂದೂ ಧರ್ಮ ಪುನರುಜ್ಜೀವನ ಪಡ್ಕೊಳ್ತಾ, ಅಂದರೆ ಭಾಗವತ, ಶೈವ, ಶಾಕ್ತ ಪಂಥಗಳು ಹುಟ್ಕೊಂಡ್ಬಿಡ್ತಾವೆ. ಈ ಪಂಥಗಳ ನಂತರದಲ್ಲಿ ಹುಟ್ಕೊಳ್ಳೋದು ಈ ಭಾಗವತ ಪಂಥ, ಅಂದರೆ ಧರ್ಮ, ಇವು ವಂಶಗಳು. ಶೈವ ಧರ್ಮ, ಮತ್ತೊಮ್ಮೆ ಶೈವ ಧರ್ಮವು ಕೂಡ ಹುಟ್ಕೊಳ್ಳುತ್ತಾ. ಆಮೇಲೆ ಇದಾದಮೇಲೆ ಮತ್ತೆ ಇತಿಹಾಸವನ್ನು ನೋಡೋದಾದರೆ, ಮೇನ್ ಇಂಪಾರ್ಟೆಂಟ್ ಬೌದ್ಧ ಧರ್ಮ ಆದಮೇಲೆ ಈ ಪಂಥಗಳು ನೋಡಿದ ಮೇಲೆ ಮಹಾಜನಪದಗಳು, ಗಣರಾಜ್ಯಗಳ ಯುಗಗಳು ಅಂತ ಹುಟ್ಕೊಳ್ತಾವು. ಮಹಾಜನಪದಗಳು ಗೊತ್ತಿರುತ್ತೆ ನಿಮಗೆ. ಮಹಾಜನಪದಗಳು ಕಾಶಿ, ಕೋಸಲ, ಅಂಗ, ಮಗಧ, ರುಜ್ಜಿ, ವಜ್ಜಿ ಅಂತ ಕರಿತೀವಿ. ಮಲ್ಲ, ಬೇದಿ, ವತ್ಸ, ಕುರು, ಪಾಂಚಾಲ, ಮಚ್ಚ, ಶೂರಸೇನ, ಅಸ್ಮಾಕ, ಅವಂತಿ, ಗಾಂಧಾರ, ಕಾಂಬೋಜ, ಹೀಗೆಲ್ಲ ಇವೆಲ್ಲಗಳು ಹುಟ್ಕೊಂಡ್ಬಿಡ್ತಾವೆ. ಈ ಮಹಾಜನಪದಗಳು ಭಾರತವನ್ನು ಅಖಂಡವಾಗಿ ಆಳಕ್ಕೆ ಪ್ರಾರಂಭ ಮಾಡ್ತಾವೆ. ಇದಾದಮೇಲೆ ಮಹಾಜನಪದಗಳಾದಮೇಲೆ ಇತಿಹಾಸದ ಮೆಟ್ಟಿಲು ಮಗಧ ಸಾಮ್ರಾಜ್ಯ. ಇಷ್ಟೆಲ್ಲ ಆದಮೇಲೆ ಮಗಧ ಸಾಮ್ರಾಜ್ಯ. ಮುಂದಿನ ಕ್ಲಾಸಲ್ಲಿ ಯಾವುದಾದ್ರೂ ಒಳ್ಳೆ ಟಾಪಿಕ್ ತಗೊಂಡು ಮುಂದುವರ್ಸೋಣ, ಅಥವಾ ಮಗಧ ಸಾಮ್ರಾಜ್ಯನ ಮುಂದುವರ್ಸೋಣ, ಅಥವಾ ಬೇರೆ ಯಾವುದಾದ್ರೂ ನೋಡೋದಾದರೆ ಮುಂದಿನದು ನೋಡೋಣ. ಓಕೆ, ಬಾಯ್.